ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸುಮಾರು ದಿವಸ ಆಯಿತು ವ್ಲಾಗ್ಸ್ನೆಲ್ಲ ಮಾಡಿ. ಸೊ ಮತ್ತೊಮ್ಮೆ ಬಂದಿದ್ದೀನಿ ಇಲ್ಲಿ ನಮ್ಮ ಕರ್ನಾಟಕದ ಹಬ್ಬ ಕನ್ನಡ ರಾಜ್ಯೋತ್ಸವನ ನಿಮ್ಮೆಲ್ರಿಗೂ ತೋರ್ಸೋಣ ಅಂತ. ಕರ್ನಾಟಕದಲ್ಲೇ ಅಲ್ಲ, ಹೊರ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯೋತ್ಸವನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಈ ವ್ಲಾಗ್ ಮುಖಾಂತರ ತೋರಿಸ್ತೀನಿ. ನಮ್ಮ ಮೆಲ್ಬರ್ನ್ ಕನ್ನಡ ಸಂಘದಿಂದ ಯಾವ ರೀತಿ ನಮ್ಮ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ರು ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು. ಸೊ ಕೊನೆವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ತುಂಬಾ ದಿವಸ ಆದಮೇಲೆ ವ್ಲಾಗ್ನ ಮಾಡ್ತಿರೋವಂಥದ್ದು. ಸೊ ಇವತ್ತಿನ ವ್ಲಾಗ್ ಬಗ್ಗೆ ಹೇಳಬೇಕು ಅಂತಂದರೆ, ಇನ್ನೇನು ನಮ್ಮ ಕನ್ನಡ ರಾಜ್ಯೋತ್ಸವ ಮುಗಿತಾ ಇರೋ ಹಾಗೆ ನಮ್ಮ ಕನ್ನಡ ರಾಜ್ಯೋತ್ಸವನ ಇಲ್ಲಿ ಮೆಲ್ಬರ್ನಲ್ಲಿ ಕನ್ನಡ ಸಂಘದಿಂದ ಮಾಡ್ತಿದ್ದಾರೆ. ಸೊ ಆ ಪ್ರೋಗ್ರಾಮ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ಈ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕೊನೆವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. I'm going to finish because I want to sit down in this beautiful seat and enjoy. ಈ ಸರಿ ಕರ್ನಾಟಕ ರಾಜ್ಯೋತ್ಸವನ ಕನ್ನಡ ಸಂಘದಿಂದ ಆಯೋಜಿಸಿದ್ರು. ಸೊ ಅಲ್ಲಿ ಈ ಸರಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲ ಪ್ರೋಗ್ರಾಮ್ಸ್ಗಳು ಅಷ್ಟೇ. ಈ ಸರಿ ಫ್ಯಾಷನ್ ಶೋ ಇತ್ತು. ಸಿಂಧೂರ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ರೆಡ್ ಸ್ಯಾರೀಸಲ್ಲಿ ಮಾಡಿದಂಥ ಕಾನ್ಸೆಪ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಶೋನ ಹೈಲೈಟ್ಸ್ ಆದಂಥ ಈ ನಮ್ಮ ಗೆಸ್ಟ್ ಸಚ್ ಎ ಕ್ಯೂಟ್ ಕಪಲ್ಸ್. ನಿಜವಾಗ್ಲೂ ಇವ್ರನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ತರುಣ್ ಅವರೇ, ಸೋನಲ್ ಅವರೇ, ನೀವು ಇಲ್ಲಿ ಬಂದಿರೋದು ನಮ್ಮೆಲ್ಲರಿಗೂ ಅಷ್ಟೊಂದು ಸಂತೋಷನ ತಂದುಕೊಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿರ್ತೀನಿ, ಆದರೆ ಇವತ್ತು ಇಲ್ಲಿ ನಡೀತಾ ಇರುವಂಥ ಈ ಸಮಾರಂಭ ಬಹಳನೇ ನನಗೆ ಖುಷಿ ಮತ್ತೆ ಹೆಮ್ಮೆ ತಂದಿದೆ. ಇಬ್ರು ಸೂಪರ್. ಅಂದ್ರೆ ನಮ್ಮಲ್ಲಿ ತುಂಬಾ ಈಸಿ ಇದೆ. ಇಲ್ಲಿ ತರುಣ್ ಸುಧೀರ್ ಅವರು ಒಂದು ಮಾತು ಹೇಳಿದ್ರು, ಅದು ನನಗೆ ತುಂಬ ಇಂಪ್ರೆಸ್ ಆಯಿತು. ಅದೇನಂತ ಅಂದರೆ November 1 ಕನ್ನಡಿಗರಾಗಬಾರ್ದು, ನಾವು November 1 ಕನ್ನಡಿಗರಾಗಬಾರ್ದು. ವರ್ಷ ಪೂರ್ತಿ ನಮ್ಮ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸಬೇಕು, ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸಬೇಕು ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಅವರ ದಂಪತಿಗಳಿಗೆ ಗೌರವಿಸ್ತಾ ಕನ್ನಡ ಸಂಘದಿಂದ ಗೌರವಿಸಿದ್ರು. ಮತ್ತು ಇವರೆಲ್ಲ ನಮ್ಮ ಕಮಿಟಿ ಮೆಂಬರ್ಸ್, ವೆರಿ ವೆಲ್ ಡನ್ ಟು ಆಲ್ ದ ಕಮಿಟಿ ಮೆಂಬರ್ಸ್ ಅಂತ ಹೇಳ್ತಾ, ಮುಂದೆ ಯಾರು ಬರ್ತಿದ್ದಾರೆ ನೋಡಿ, ಇವ್ರಂತೂ ತುಂಬಾ ಫೇಮಸ್ಸು. ಫಾರ್ ವಾಟ್ ಅಂತ ಅಂದರೆ ನ್ಯೂಸ್ ನೋಡೋರಿಗೆ, ನ್ಯೂಸ್ ಹಾಕೋರಿಗೆ, ಇವರಂತೂ ತುಂಬಾ ನ್ಯೂಸ್ ಮಾಡೋರಿಗೆ.
ನ್ಯೂಸಲ್ಲಿ ಇರೋರಿಗೆ ಎಲ್ರಿಗೂ ಇವ್ರು ಫೇಮಸ್ಸು. ಈ ಸರ್ ಬಂದು ಇಲ್ಲಿ ಬಂದಿದ್ದಾರೆ ಆಸ್ಟ್ರೇಲಿಯಾದಲ್ಲಿ, ಆಸ್ಟ್ರೇಲಿಯಾ ಇಂಡಿಯಾ ಲೀಡರ್ಶಿಪ್ ಅವಾರ್ಡ್ನ ಮಾಡ್ತಿರೋವಂಥದ್ದು. ಈ ಕಾನ್ಸೆಪ್ಟೇ ತುಂಬ ಹೊಸ್ದಾಗಿತ್ತು ನಮ್ಮೆಲ್ರಿಗೂ. ಏನಂತ ಅಂದರೆ ನಮ್ಮ ಸುವರ್ಣ ಚಾನೆಲ್, ನಮ್ಮ ಕನ್ನಡದ ಚಾನೆಲ್ ನಮ್ಮ ಆಸ್ಟ್ರೇಲಿಯಾಗೆ ಬಂದು ಅದು ನಮ್ಮ ಕನ್ನಡ ಪ್ರೋಗ್ರಾಮಲ್ಲಿ ಎಲ್ಲ ಶೂಟ್ ಮಾಡಿ ನಮ್ಮ ಸುವರ್ಣ ಚಾನಲಲ್ಲಿ ಪ್ರಸಾರ ಆಗುವಂಥದ್ದು ಬರೋ ದಿನಗಳಲ್ಲಿ ಪ್ರಸಾರ ಆಗುತ್ತೆ. ಆಯಾ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿರೋಂಥ ವ್ಯಕ್ತಿಗಳನ್ನೆಲ್ಲ ಕರೆಸಿ ಇಲ್ಲಿ ಲೀಡರ್ಶಿಪ್ ಅವಾರ್ಡ್ನ ಕೊಡಿಸಿದಂಥದ್ದು. ಅದು ನಮ್ಮ ಆಸ್ಟ್ರೇಲಿಯಾದಲ್ಲಿ, ಅದು ನಮ್ಮ ಕನ್ನಡ ಪ್ರೋಗ್ರಾಮಲ್ಲಿ ನಡೆದಿದ್ದು. ತುಂಬಾ ಖುಷಿ ಆಯಿತು ನಮಗೆ. ಸರ್ಪ್ರೈಸ್! ಯಾರಿದು? ಯಾರಿವರಿಬ್ರು? ಯಾರಿವರೆಲ್ಲ? ಏನು ಎತ್ತ ಅದೆಲ್ಲ ನೀವು ಮುಂದೆ ಪರ್ಫಾರ್ಮೆನ್ಸ್ ಬರ್ತಿದೆ, ನೋಡ್ತಾ ಇರಿ.
ಈ ಸುವರ್ಣ ಚಾನಲಲ್ಲಿ ಬರೋವಂಥ ಈ ಲೀಡರ್ಶಿಪ್ ಅವಾರ್ಡ್ ಪ್ರೋಗ್ರಾಮ್ನ ನಾನು ಕಂಪ್ಲೀಟಾಗಿ ಶೂಟ್ ಮಾಡಲಿಲ್ಲ. ಯಾಕೆ ಅಂತಂದರೆ ಅದು ಚಾನಲ್ ಅಲ್ಲಿ ಬರೋದ್ರಿಂದ ನಾವು ಶೂಟ್ ಮಾಡಿ ಹಾಕೋದ್ರಿಂದ ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಯಾವುದು ಶೂಟ್ ಮಾಡಲಿಲ್ಲ. ಸೊ ನಮ್ಮ ಕನ್ನಡ ಸಂಘದಿಂದ ಈ ಪ್ರೋಗ್ರಾಮ್ನ ಆಯೋಜಿಸಿದ ಕಾರಣ ನನ್ನ ಪ್ರಯತ್ನ ಎಷ್ಟು ಕವರ್ ಮಾಡ್ಬೋದು ಅಷ್ಟು ಕವರ್ ಮಾಡಿದ್ದೀನಿ. ಸೊ ನಮ್ಮ ಕನ್ನಡ ರಾಜ್ಯೋತ್ಸವನ ನಮ್ಮ ಕನ್ನಡ ಸಂಘದಿಂದ ಯಾವ ರೀತಿ ಮಾಡಿದ್ರು ಅಂತ ನೀವೆಲ್ಲ ನೋಡಿದ್ರಿ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಎಲ್ಲನೂ. ಅದೇ ರೀತಿ ನಮ್ಮ ರಾಕರ್ಸ್ ಅವರು ಕನ್ನಡ ಸಂಘನ ಮಾಡಿದರು. ಮಾತಾಡ್ಕೊಂಡು ನಮಗೆ ಬೆಂಗಳೂರು ಹೊಡ್ಕೊಂಡ್ರಿ, ಬೆಂಗಳೂರು ಹೊಡ್ಕೊಂಡು ಮದುವೆ ಆಗ್ಬಿಟ್ರಿ ಅಲ್ವೇ? ನಾನೊಬ್ಬಳೆಲ್ಲ ಎಲ್ಲರೂ ಚಲನಚಿತ್ರ ಪಿಕ್ಚರ್ನ 3 ಸಲ ನೋಡೋರೆ. ಬಾ ಒಳ್ಳೆ ಹೌದು, ಬಾ ನೀನು ದೊಡ್ಡ ಸ್ಕ್ರಿಪ್ಟ್ ರೈಟ್ರು, ಇಂಥ ಸ್ಟೋರಿ ತಗೊಂಡ್ಬಿಟ್ಟು ಪಿಕ್ಚರ್ ಮಾಡ್ತಾರೆ. ಅಲ್ಲೂ ಅಷ್ಟೇ ನಮ್ಮ ಕಾಮಿಡಿ ಕಿಲಾಡಿಗಳು ನಯನ ಮತ್ತು ಸಿಂಗರ್ಸ್ ಎಲ್ಲ ಬಂದಿದ್ದರು. ತುಂಬಾ ಖುಷಿ ಆಯಿತು. ಆ ಪ್ರೋಗ್ರಾಮ್ ಕೂಡ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ರೋಶ್ನಿ ಮತ್ತು ಅರುಣ್ ಪಾರ್ಟಿಸಿಪೇಟ್ ಮಾಡಿದಂಥ ಈ ಡ್ಯಾನ್ಸ್ ತುಂಬಾ ಖುಷಿಯಾಗಿತ್ತು. ಅವ್ರಿಗಂತೂ ತುಂಬಾ ಖುಷಿ ಕೊಡ್ತು ಆ ಡ್ಯಾನ್ಸ್ ಮಾಡಿ. ಪಾಪ ಡ್ಯಾನ್ಸ್ ಎಲ್ಲ ಮಾಡಿ ಪಾಪ ಅರುಣ್ಗೆ ಹುಷಾರೇ ಇಲ್ಲ. ಐ ಹೋಪ್ ಈ ಗೆಟ್ಸ್ ಬೆಟರ್ ಸೂನ್. ತುಂಬ ಚೆನ್ನಾಗಿ ಮಾಡಿದ್ರು. ಆ ಹೋಲ್ ಗ್ರೂಪೇ ತುಂಬಾ ಚೆನ್ನಾಗಿ ಮಾಡಿದ್ರು. ಬ್ಯೂಟಿಫುಲ್ ಆಗಿತ್ತು. ಎಲ್ಲರೂ ಒಬ್ಬರೇ ಅಲ್ಲಿ ಡ್ಯಾನ್ಸರ್ ಇದ್ದಿದ್ದಂಥದ್ದು. ಇನ್ನು ಮಿಕ್ಕಿದವರೆಲ್ಲ ನಾನ್ ಡ್ಯಾನ್ಸರ್ಸೇ. ತುಂಬ ಚೆನ್ನಾಗಿ ಮಕ್ಕಳುಗಳು ದೊಡ್ಡವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಕಂಪ್ಲೀಟ್ ಪಿಕ್ಚರ್ ಆಫ್ ದ ಪ್ರೋಗ್ರಾಮ್ಸ್ ಈ ಕ್ಲಿಪ್ಸಲ್ಲಿ ನೀವು ನೋಡುವಂಥದ್ದು ತುಂಬಾ ಚೆನ್ನಾಗಿತ್ತು. ನಮ್ಮ ಕನ್ನಡ ರಾಜ್ಯೋತ್ಸವ, ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅಂತ ಹೇಳ್ತಾ ಈ ವ್ಲಾಗ್ ಏನು ಮಾಡೋ ಟೈಮ್. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು.